ನಮ್ಮ ಮೊಳಕಾಲ್ಮೂರು ತಾಲೂಕಿನ ಗುಂಡೂರಿನಿಂದ ನಮ್ಮ ಒಂದು ಸಂಘದ ಒಂದು ಬೆಳವಣಿಗೆ ಆಗಲಿದೆ. ಯಾಕೆಂದರೆ ಪ್ರತಿಯೊಬ್ಬ ಕವಿಯು ನಾಟಕ ಬರೀತಾನೆ ಕಷ್ಟಪಟ್ಟು. ಈ ಒಂದು ನಾಟಕದ ಕೃತಿಯಿಂದ ಬಹಳಷ್ಟು ಜನ ಕಲಾವಿದರು ಜೀವನ ಮಾಡ್ತಾರೆ. ಸೀನರಿ ಅವರಾಗಿರ್ಬೋದು, ವಾದ್ಯಗೋಷ್ಠಿಯವರಾಗಿರ್ಬೋದು, ಡ್ರೆಸ್ನರಾಗಿರ್ಬೋದು, ಬಹಳಷ್ಟು ಜನ ನಟಿಯರಾಗಿರ್ಬೋದು ಜೀವನ ಮಾಡ್ತಾರೆ. ಆದರೆ ಕವಿಗೆ ಒಂದು ಕಲಾ ಕಾಣಿಕೆಯನ್ನ ಎಲ್ಲೂ ಕೊಡ್ತಾ ಇಲ್ಲ. ಅದರಿಂದ ನಮ್ಮ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ಒಂದು ಉದ್ಘಾಟನೆ ಆಗಿದೆ. ಈ ಒಂದು ಕಲಾವಿದರನ್ನು ನಾವು ಕೇಳಿಕೊಂಡಾಗ ಗುಂಡೂರಿನ ಕಲಾವಿದರು ಕಲಾ ಕಾಣಿಕೆಯಾಗಿ ಕವಿಗಳಿಗೆ 2,000 ರೂಪಾಯಿ ಕೊಟ್ಟು ಒಂದು ಗೌರವಯುತವಾಗಿ ಸನ್ಮಾನವನ್ನು ಮಾಡಿದ್ದಾರೆ. ಆದ್ದರಿಂದ ಇಂದಿನಿಂದ ಪ್ರತಿಯೊಂದು ಗ್ರಾಮಾಂತರ ಹಳ್ಳಿಗಳಲ್ಲಿ ಯಾವುದೇ ನಾಟಕ ಪ್ರದರ್ಶನ ಆದರೂ ಕೂಡ ಕವಿಗೆ ನಾಟಕದ ಪಾಂಪ್ಲೆಟ್ಸ್ ಪ್ರಿಂಟ್ ಆದ ತಕ್ಷಣವೇ 2,000 ಕಾಣಿಕೆಯನ್ನು ಅವರಿಗೆ ಮುಟ್ಟಿಸಬೇಕು. ಕವಿಯ ಅನುಮತಿ ಇಲ್ಲದೇ ಯಾವುದೇ ನಾಟಕಗಳ ಪ್ರದರ್ಶನ ಆಗ ಇಲ್ಲ. ಯಾಕೆ ಅಂತಂದರೆ ನೋಡಿ, ಎಷ್ಟು ಜನ ಜೀವನ ಮಾಡ್ತಾರೆ, ಕವಿಗೆ ಒಂದು ಗೌರವ ಇಲ್ಲ, ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡೋದಿಲ್ಲ. ಅದರಿಂದ ನಾನು ಕಲಾವಿದರಿಗೆ ಹೇಳಿದೆ, ಗುಂಡೂರಿನ ಕಲಾವಿದರಿಗೆ ನಮ್ಮ ತಾಲೂಕಿನ ಗುಂಡೂರಿಂದ ಪ್ರಾರಂಭವಾಗಲಿ ಇದು ಅಂತ ಹೇಳ್ಬಿಟ್ಟು ಇವತ್ತು ಅವರು ಗೌರವಯುತವಾಗಿ ಸನ್ಮಾನ ಮಾಡಿದರೆ ಗುಂಡೂರಿನ ಕಲಾವಿದರಿಗೂ ಸುತ್ತಮುತ್ತಲ ಎಲ್ಲರಿಗೂ ನಮ್ಮ ತಾಲೂಕಿನ ಕಲಾವಿದರೆಲ್ಲರಿಗೂ ಹೃದಯ